ಹಾಯ್, ಮುಂದೆ ಒಂದೆರಡು ದಿನದಲ್ಲಿ KCET ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ. ಈಗ ಎಕ್ಸಾಮ್ಗೆ ಈ ವಸ್ತುಗಳನ್ನ ತೆಗೆದುಕೊಂಡು ಹೋಗಬಹುದಾ ಅಲಾವಿರತ್ತಾ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು. ಅಂದ್ರೆ ನಿಮ್ಮಲ್ಲೇ ಹಲವಾರು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು. ಅವುಗಳಿಗೆ ಉತ್ತರವನ್ನ ಹೇಳ್ತಾ ಇದ್ದೀನಿ. ಮೊದಲದಾಗಿ ರೈಟಿಂಗ್ ಬೋರ್ಡ್ ಏನಿರುತ್ತೆ ಇದು ಅಲಾವಿರತ್ತಾ ಅಂತ ಕೇಳ್ತಾ ಇದ್ರು. ರೈಟಿಂಗ್ ಬೋರ್ಡ್ ಅನ್ನ ಎಕ್ಸಾಮ್ ಹಾಲ್ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಲಾವಿರಲ್ಲ. ನಂತರ ಅದೇ ಟ್ರಾನ್ಸ್ಪರೆಂಟ್ ರೈಟಿಂಗ್ ಬೋರ್ಡ್ ಇದ್ರೆ ನಡೆಯುತ್ತೆ, ಅದನ್ನ ತೆಗೆದುಕೊಂಡು ಹೋಗೋದು ಹೇಳಿದ್ರು ಅದು ಕೂಡ ಅಲಾವಿರಲ್ಲ. ರೈಟಿಂಗ್ ಬೋರ್ಡೇ ಅಲಾವಿಲ್ಲ ಎಕ್ಸಾಮ್ ಹಾಲ್ ಒಳಗಡೆ. ಓಕೆ, ಅದಂತರ ಟೀ ಶರ್ಟ್ ಅನ್ನ ಹಾಕೊಂಡು ಹೋಗ್ಬೋದು ಅಂತ ಕೇಳಿದ್ರು. ಟೀ ಶರ್ಟ್ ಅನ್ನ ಹಾಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಪ್ಲೇನ್ ಟೀ ಶರ್ಟ್ ಏನಿರುತ್ತೆ ಅದನ್ನ ಹಾಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಬಟ್ ಒಂದು ವಿಷಯ ಗಮನದಲ್ಲಿರಲಿ, ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅಲಾವಿರಲ್ಲ. ಸೊ ಹಾಫ್ ಸ್ಲೀವ್ ಇರುವಂತಹ ಟೀ ಶರ್ಟ್ಸ್ ಏನಿರುತ್ತೆ ಅದನ್ನ ಹಾಕೊಂಡು ನೀವು ಈ KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಅದಂತರ ಕ್ವಶನ್ ಪೇಪರ್ ಮೇಲೆ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದಾ ಅಂತ ಕೇಳಿದ್ವಿ. ಈಗ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲೇ ಕೆಳಗಡೆ ಅಂದ್ರೆ ಎಲ್ಲ ಪೇಜ್ನ ಕೆಳಗಡೆ ಸ್ಪೇಸ್ ಕೊಟ್ಟಿರ್ತಾರೆ. ಅದು ಕೊಟ್ಟಿರೋದೇ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ. ರಫ್ ವರ್ಕ್ ಏನಿರುತ್ತೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಅಂತಾನೆ ಕೊಟ್ಟಿರ್ತಾರೆ. ಅದನ್ನು ನೀವು ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಕ್ವಶನ್ ಪೇಪರ್ ಮೇಲೆ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಂದ್ರೆ ಸ್ಪೇಸ್ ಕೊಟ್ಟಿರ್ತಾರೆ ರಫ್ ವರ್ಕ್ಗೆ ಅಂತ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದರ ನಂತರ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ತೆಗೆದುಕೊಂಡು ಹೋಗ್ಬೋದು ಅಂತ ಕೇಳಿದ್ರು. ವಾಟರ್ ಬಾಟಲ್ ಕೂಡ ಎಕ್ಸಾಮ್ ಹಾಲ್ ಒಳಗಡೆ ಅಲಾವ್ ಇರಲ್ಲ. ನೀವು ತೆಗೆದುಕೊಂಡು ಹೋಗಿ ಬೇಕಿದ್ರೆ ಅಂದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ತೆಗೆದುಕೊಂಡು ಹೋಗಿ ಅವ್ರು ಅಲಾವ್ ಮಾಡಲ್ಲ ಅಂತ ಹೇಳಿದ್ರೆ ಬ್ಯಾಗಲ್ಲಿ ಇಟ್ಟು, ಬ್ಯಾಗನ್ನ ಒಂದು ರೂಮ್ ಕೊಟ್ಟಿರ್ತಾರೆ, ಅಲ್ಲಿ ಇಡೋದಕ್ಕೆ ಹೇಳಿರ್ತಾರೆ. ಸೊ ಬ್ಯಾಗಲ್ಲಿ ಇಟ್ಟು ಬ್ಯಾಗನ್ನ ಸೈಡಿಗೆ ಇಟ್ಟರೆ ಆಯ್ತು. ಬಟ್ ಹೆಚ್ಚಿನದಾಗಿ ಅಲಾವ್ ಮಾಡಲ್ಲ. ಬಟ್ ನೀವು ತೆಗೆದುಕೊಂಡು ಹೋಗಿ ಅಲಾವ್ ಮಾಡಿಲ್ಲ ಅಂದ್ರೆ ಬ್ಯಾಗಲ್ಲಿ ಇಟ್ಟು ಸೈಡಿಗೆ ಇಟ್ಟರೆ ಆಯ್ತು. ನಂತರ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ, ಆದರೂ ಕೂಡ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.